ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಲ್ಲಿ ಒಂದು ಹಳ್ಳಿಯನ್ನು ತೋರಿಸ್ತಾ ಇದ್ದೀನಿ. ಏನಿದು ಹಳ್ಳಿ ಅಂತ ಹೇಳಿ ನೋಡ್ತಿರ್ಬೋದು. ಸೊ ಮೊದಲಿಗೆ ನಾವು ಇಲ್ಲಿ ರಂಗೋಲಿ ಗಾರ್ಡನ್ಸ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ವಿ. ಒಂದು ಹಳ್ಳಿಯ ವಾತಾವರಣ ಅಂದರೆ ಒಂದು ಮಿನಿ ಹಳ್ಳಿಯನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಅದಕ್ಕೆ ನಾವು ನಮ್ಮ ಫ್ಯಾಮ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಹೋಗಿದ್ವಿ. ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡಾದ್ಮೇಲೆ ಈ ರೀತಿಯಾಗಿ ನಮಗೆ ಕೈಗೆ ಬ್ಯಾಂಡನ್ನು ಹಾಕಿಬಿಟ್ಟು ಒಳಗಡೆ ಬಿಡ್ತಾರೆ. ಸೊ ಮೊದಲಿಗೆ ನಮಗಿಲ್ಲಿ ಕಾಣಿಸಿದ್ದು ಗೋಲಿ ಆಟ. ಇದು ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ಆಟ ಆಡಿರ್ತಾರೆ ಚಿಕ್ಕ ವಯಸ್ಸಲ್ಲಿ. ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಇಲ್ಲಿ ಎಲ್ಲ ಮಕ್ಕಳು ಸೇರಿಬಿಟ್ಟು ಆಟ ಆಡ್ತಿರೋದು. ಇದು ನೋಡಿ ಹಳ್ಳಿಯ ವಾತಾವರಣ ಅಂದರೆ ಎಮ್ಮೆ ಮೇಯಿಸೋದು, ಕುರಿ ಮೇಯಿಸೋದು, ಮತ್ತು ಜನಗಳೆಲ್ಲ ನಿಂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಿರೋದು. ಇದು ಬಂದ ತಕ್ಷಣ ನಮಗೆ ಒಂಥರ ಹಳ್ಳಿ ವಾತಾವರಣನೇ ಅನ್ನಿಸ್ತು. ಒಳಗಡೆ ಹೋಗಿದ ತಕ್ಷಣ ನಾವು ಹಳ್ಳಿನಲ್ಲೇ ಇದ್ದೀವಿ ಅಂತ ಒಂದು ಮನೋಭಾವನೆ ಬಂತು. ಸೊ ನಾವು ನಮ್ಮ ದೊಡ್ಡತ್ತೆ, ನಮ್ಮ ಮಾವ ಮತ್ತು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು ಈ ಥರ ಎಲ್ಲ ಫ್ಯಾಮ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಹೋಗಿದ್ದು. ಅವ್ರಿಗೆಲ್ಲರಿಗೂ ಒಂಥರ ಇದು ಟೈಮ್ ಟ್ರಾವೆಲಿಂಗ್ ಥರ ಅನ್ನಿಸ್ತು. ಇಲ್ಲಿ ನೋಡಿ ಹಳ್ಳಿ ಮನೆಗಳಲ್ಲಿ ಇದೇ ಥರ ಕೆತ್ತನೆ ಇರುತ್ತೆ. ಹಳ್ಳಿ ಕಡೆ ಯಾವ ಥರ ಡಿಟೇಲಿಂಗ್ ಆಗಿ ಈ ಥರ ಕೆತ್ತನೆ ಮಾಡಿರ್ತಾರೆ. ದೊಡ್ಡ ದೊಡ್ಡ ಕಂಬಗಳಿರುತ್ತೆ ಮತ್ತು ಮೇಲ್ಗಡೆ ಫೋಟೋಗಳನ್ನು ಹಾಕಿರ್ತಾರೆ ಎಂಟ್ರೆನ್ಸಲ್ಲಿ. ಇಲ್ಲಿ ನೋಡಿ ಇದು ಒಂದು ತೊಟ್ಟಿ ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಂಗಸರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಮನೆ ಚಾವಡಿನಲ್ಲಿ. ಸೊ ಇದು ಒಳಗಡೆ ಹೋಗಿದ್ಮೇಲೆ ಇಲ್ಲಿ ತೊಟ್ಟಿ ಮನೆ ಕಾಣಿಸ್ತಿದೆ. ಇಲ್ಲಿ ಒಬ್ಬ ಹೆಣ್ಮಗಳು ಒಂದು ಚಿಕ್ಕ ಮಗುನ ಆಟ ಆಡಿಸ್ತಾ ಇದ್ದಾರೆ. ಪ್ರತಿಯೊಂದು ತುಂಬ ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ. ಸೂಕ್ಷ್ಮಗಳು ಅಂದರೆ ಅಲ್ಲಿ ಗೂಟ ಇರುತ್ತೆ, ಅದಕ್ಕೆ ಕೈಚೀಲ ಹಾಕಿರ್ತಾರೆ. ಮತ್ತು ಎಮ್ಮೆಗಳು ಮನೆಯದು ಶೈಲಿ ಹೆಂಗಿರುತ್ತೆ, ಅದ್ರ ಡಿಸೈನ್ ಯಾವ ಥರ ಇರುತ್ತೆ, ಏನೆಲ್ಲ ಅವರು ಉಪಯೋಗಿಸಿರ್ತಾರೆ. ಮೊದಲೆಲ್ಲ ಸಾಗವಾನೆ ಕಟ್ಟಿಗೆಯಿಂದನೇ ಮನೆ ಕಟ್ತಾಯಿದ್ರು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಬೀಸು ಕಲ್ಲಿಂದ ಮೊದಲೆಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಬೀಸ್ತಾ ಇದ್ರು ಮನೆಯಲ್ಲೇ. ಇಲ್ಲಿ ಹಾಲು ಕುಡಿಸೋದಾಗಿರ್ಬೋದು, ಮತ್ತು ಇಲ್ಲಿ ಹಸುಗಳನ್ನು ಕಟ್ಟಿರೋದು ತುಂಬ ನೈಜವಾಗಿ ಅನಿಸುತ್ತೆ ನಮಗೆ. ಯಾರೋ ಇದ್ದಾರೇನೋ ಅಂತಲೇ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ ಇದು ರಂಗೋಲಿ ಗಾರ್ಡನ್ಸು. ಅಂದರೆ ನಮಗೆ ನಮ್ಮ ಚಿಕ್ಕವರಿದ್ದಾಗ ಏನೇನು ಇತ್ತೋ ಅದೆಲ್ಲವೂ ನೆನಪಿಗೆ ಬರುತ್ತೆ. ಇಲ್ಲಿ ನೋಡಿ ಪಾತ್ರೆಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಕಂಚಿಂದು ಈ ಥರ ಎಲ್ಲ ಹಿತ್ತಾಳೆದು ಎಲ್ಲ ಯೂಸ್ ಮಾಡ್ತಾಯಿದ್ರು ಪಾತ್ರೆಗಳನ್ನು. ಸೊ ಅದನ್ನೆಲ್ಲನೂ ಇಲ್ಲಿ ನಾವು ನೋಡ್ಬೋದು ಪಾತ್ರೆಗಳನ್ನು. ತುಂಬ ನೈಜ ಅನಿಸುತ್ತೆ, ಎಲ್ಲೂ ತೋರಿಕೆ ಥರ ಅನಿಸಲ್ಲ. ಇದು ಒಂದು ಮನೆ ನೋಡ್ತಾ ಇರ್ಬೋದು, ಹಳ್ಳಿ ಮನೆ. ತೋರಣ ಎಲ್ಲ ಮೊದಲೆಲ್ಲ ಇದೇ ಥರ ಹಾಕ್ತಾಯಿದ್ರು. ಇಲ್ಲಿ ಒಬ್ಬರು ಅಜ್ಜಿ ಹಾಲು ಹಿಂಡ್ತಾ ಇದ್ದಾರೆ. ಸೊ ನಮಗೆ ಎಂಟ್ರೆನ್ಸ್ ಆದ ತಕ್ಷಣ ನಿಜವಾಗ್ಲೂ ಒಬ್ಬರು ಅಜ್ಜಿನೇ ಇದ್ದಾರೇನೋ ಅನ್ನೋ ಥರ ಅನಿಸುತ್ತೆ. ಕೊಟ್ಟಿಗೆನಲ್ಲಿ ಇನ್ನೇನು ಸಾಮಗ್ರಿಗಳಿರುತ್ತೋ ಅದೆಲ್ಲ ಸಾಮಗ್ರಿಗಳನ್ನು ಯಾರಾದರೂ ಮರ್ತೋಗಿದ್ರೆ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಈ ಥರ ಎಲ್ಲ ಮೊದಲಿನ ಕಾಲದಲ್ಲಿ ನಾವು ನಮ್ಮ ಹಿರಿಯರೆಲ್ಲ ಯಾವ ಥರ ಜೀವಿಸಿದ್ರು ಅನ್ನೋದನ್ನು ನಾವಿಲ್ಲಿ ಬಂದುಬಿಟ್ಟು ಮೆಲುಕು ಹಾಕ್ಬೋದು. ಇದು ಒಂದು ಕೊಡಗಿನ ಮನೆ. ಕೊಡಗಿನ ಶೈಲಿನಲ್ಲಿ ಅವರು ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಮನೆಯಲ್ಲಿ ಹೊರಗಡೆ ಇದ್ದಾರೆ. ಇದು ಮೊದಲಿದ್ದಂಥ ಪಾಠಶಾಲೆ. ಇದೇ ಥರ ಕೆಳಗಡೆ ಕುತ್ಕೊಂಡ್ಬಿಟ್ಟೆ ಪಾಠ ಕೇಳ್ತಿದ್ದಿದ್ದು. ಒಬ್ಬರು ಮೇಷ್ಟ್ರು ಇರ್ತಿದ್ರು. ಎಲ್ಲ ಹುಡುಗರನ್ನು ಅವರೇ ಮೇಂಟೈನ್ ಮಾಡ್ತಾಯಿದ್ರು. ಮತ್ತು ಬಳಪ ಮತ್ತು ಒಂದು ಕಲ್ಲಿನ ಇದು ಬರ್ತಾಯಿತ್ತು ನಮಗೆ ಸ್ಲೇಟು, ಅದರಲ್ಲೇ ಬರಿತಾ ಇದ್ರು ಎಲ್ಲರೂ. ಸೊ ಇದು ಒಂದು ಪಂಚಾಯಿತಿ. ಊರಿನ ಯಜಮಾನರೆಲ್ಲ ಸೇರಿಬಿಟ್ಟು ಪಂಚಾಯಿತಿ ಮಾಡ್ತಾ ಇರೋದು. ಇದು ಒಂದು ಉತ್ತರ ಕರ್ನಾಟಕ ಶೈಲಿಯ ಒಂದು ಮನೆ. ಒಬ್ಬ ಅಜ್ಜಿ ಮಗುಗೆ ಊಟ ಮಾಡಿಸ್ತಿರ್ಬೋದು. ಮತ್ತು ಇದು ತೊಟ್ಲಲ್ಲಿಗೆ ಒಂದು ಮಗುನ ಹಾಕ್ತಾ ಇರೋದು. ಮತ್ತು ಅವ್ರ ಮನೆ ಒಳಗಡೆ ಒಬ್ಬರು ರೊಟ್ಟಿ ಮಾಡ್ತಾ ಇದ್ದಾರೆ ಒಲೆ ಮೇಲೆ. ಮೊದಲೆಲ್ಲ ರೊಟ್ಟಿನ ಒಲೆ ಮೇಲೆ ಮಾಡ್ತಾಯಿದ್ರು. ಅದು ಟೇಸ್ಟು ತುಂಬ ಚೆನ್ನಾಗಿರ್ತಿತ್ತು. ಸೊ ಇವೆಲ್ಲ ನೋಡಿ ಸಾಗವಾನೆಯಲ್ಲೇ ಮಾಡಿರುವಂಥ ಮನೆಗಳು. ಮೊದಲಿನ ಕಾಲದಲ್ಲಿ ರೇಡಿಯೋ ತುಂಬ ರೇರು, ಯಾರ್ದಾದ್ರೂ ಒಬ್ಬರು ಮನೆಯಲ್ಲಿ ಇರ್ತಾಯಿತ್ತು. ಸೊ ಇದು ಅವ್ರ ಮನೆಯಲ್ಲಿರುವಂಥ ಒಂದು ಕೊಟ್ಟಿಗೆ. ಹಸುಗಳಿಗೆಲ್ಲ ಮೇವು ಹಾಕ್ತಾ ಇರೋದು ಅಜ್ಜ. ಅಲ್ಲಿ ನಾವು ಗಮನಿಸ್ಬೋದು ಸ್ವಲ್ಪ ಅಲ್ಲಿ ಕೊಟ್ಟಿಗೆನಲ್ಲಿ ಯೂಸ್ ಮಾಡೋವಂಥ ಕೃಷಿಗೆ ಏನು ಬೇಕೋ ಕೃಷಿಗೆ ಏನೇನು ಸಾಮಗ್ರಿಗಳನ್ನ ಯೂಸ್ ಮಾಡ್ತಾಯಿದ್ರು ಅದೆಲ್ಲವೂ ಅಲ್ಲಿ ಇಟ್ಟಿದ್ದಾರೆ. ಸೊ ಇದು ಒಂದು ಸ್ನಾನದ ಮನೆ. ಮಕ್ಕಳಿಗೆ ಇದೇ ಥರ ಸ್ನಾನ ಮಾಡಿಸ್ತಿದ್ರು ಮೊದಲೆಲ್ಲ. ಸೊ ಇದು ಒಬ್ಬರು ಕುಲಕರ್ಣಿಯರ ಮನೆ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋದು ಮತ್ತು ಊರಿನ ವ್ಯವಹಾರಗಳನ್ನು ನೋಡ್ಕೊಳ್ಳೋದು ಇವ್ರ ಮನೆಯಲ್ಲೇ ಆಗ್ತಾಯಿತ್ತು.
ಸೊ ಇಲ್ಲಿ ಗಮನಿಸ್ತಿರ್ಬೋದು ಗ್ರಾಮಫೋನ್ ಅಂತ ಇದೆ. ಮೊದಲಿನ ಕಾಲದಲ್ಲಿ ಹಾಡೆಲ್ಲ ಕೇಳೋಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು. ಇದು ದೊಡ್ಡ ದೊಡ್ಡವ್ರ ಮನೆಯಲ್ಲಿ ಮಾತ್ರ ನೋಡೋಕ್ಕೆ ಸಿಗ್ತಾಯಿತ್ತು. ಇಲ್ಲಿ ನೋಡಿ ಚಕ್ಕಡಿನಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರೋದು. ಇವಾಗ ನೋಡೋಕ್ಕೂ ಕೂಡ ಚಕ್ಕಡಿಗಳು ಸಿಗೋದಿಲ್ಲ, ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಮತ್ತು ಇವರೆಲ್ಲ ಹಗ್ಗ ಆಡೋದು, ಈ ಥರ ಗೆಳತಿಯರೆಲ್ಲ ಸೇರಿಕೊಂಡು ಮನೆ ಮುಂದೆ ಹಿತ್ತಲಲ್ಲಿ ಎಲ್ಲ ಆಟ ಆಡ್ತಿದ್ದಿದ್ದು ಒಂಥರ ನೆನಪು ಬಂತು ನಮ್ಮ ಚಿಕ್ಕ ವಯಸ್ಸೆಲ್ಲ. ಮತ್ತು ನಮ್ಮ ಅತ್ತೆ ಮಾವ ಅವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವರೆಲ್ಲ ಇಂಥ ಒಂದು ಹಳ್ಳಿ ವಾತಾವರಣದಲ್ಲಿ ಜೀವಿಸ್ತಾರಲ್ವ, ಅವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಈ ಥರ ಎಲ್ಲ ನಾವು ಜೀವಿಸಿದ್ವಲ್ಲ, ಇವಾಗೆಲ್ಲ ಈ ಕಾಲ ಹೋಯ್ತಲ್ಲ ಅಂತ ತುಂಬ ನೆನಪು ಮಾಡ್ಕೊತಾ ಇದ್ದರು. ಇಲ್ಲಿ ನೋಡಿ ಚಿನ್ನಿ ದಾಂಡು ಅಂತ ಹೇಳ್ಬಿಟ್ಟು, ಈಗಿನ ಮಕ್ಕಳಿಗೆ ಇದು ಗೊತ್ತೇ ಇಲ್ಲ, ಬಟ್ 90s ಕಿಡ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಚಿನ್ನಿ ದಾಂಡು ಆಟ ಆಡೋದೆಲ್ಲ. ಇದು ಒಂದು ಮಂಗಳೂರಿನ ಮನೆ. ಮಂಗಳೂರಲ್ಲಿ ಹೊಸದಾಗಿ ಮದುವೆ ಆಗಿರುವಂಥ ಜೋಡಿಗಳು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅಲ್ಲಿ ಅಜ್ಜ ಅಜ್ಜಿ ಕೂಡ ಇದ್ದಾರೆ. ಅವ್ರ ಮನೆ ನೋಡಿ ವಾಸ್ತು ಎಷ್ಟು ಚೆನ್ನಾಗಿದೆ, ಎಲ್ಲ ಶಿಲ್ಪಕಲೆಗಳು ಕೆತ್ತನೆ ಮಾಡಿರ್ಬೋದು, ಮತ್ತು ಅಟ್ಟಕ್ಕೆ ಹೋಗುವಂಥ ಸ್ಟೆಪ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇದು ತುಂಬ ನೈಜ ಅಂತ ಅನಿಸುತ್ತೆ. ಎಲ್ಲ ಫ್ಯಾಮ್ಲಿ ಒಟ್ಟಿಗೆ ಸೇರಿಬಿಟ್ಟು ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಮಕ್ಕಳ ಜೊತೆಗೆ. ಇದು ಟೇಲರ್ ಅವ್ರ ಮನೆ. ಮತ್ತು ಇಲ್ಲಿ ಒಬ್ಬರು ಅಜ್ಜಿ ಅಜ್ಜ ಎಲ್ಲ ಕುತ್ಕೊಂಡಿದ್ದಾರೆ ಹೊರಗಡೆ ಚಾವಡಿ ಮೇಲೆ. ಮೊದಲಿನ ಕಾಲದಲ್ಲಿ ಏನಂದರೆ ಅವರವರ ವೃತ್ತಿಗೆ ತಕ್ಕಂಗೆ ಮತ್ತು ಈ ಥರ ಕೆಲಸಗಳು ಇರ್ತಾಯಿತ್ತು. ಅಕ್ಕ ಸಾಲಿಗೆತನನೇ ಅಂದರೆ ಒಡವೆಗಳನ್ನು ಮಾಡೋದು, ಬೇರೆ ಯಾವುದು ಶಾಪೇ ಇರ್ತಿರಲಿಲ್ಲ ಮೊದಲೆಲ್ಲ. ಸೊ ಅಕ್ಕ ಸಾಲಿಗರ ಹತ್ರ ಹೋಗ್ಬಿಟ್ಟೇ ಹಾಕಬೇಕು. ಮತ್ತು ಇವಾಗ ಏನು ಬಟ್ಟೆ ಒಗೆಯೋದು, ಬ್ರಾಹ್ಮಣರ ಮನೆ ನೋಡಿ, ಇದು ಬ್ರಾಹ್ಮಿಣ್ಸ್ ಮನೆ ಎಲ್ಲ. ಅಂದರೆ ಮೊದಲೆಲ್ಲ ಮುಹೂರ್ತಗಳು ಕೇಳಿಸೋದು, ಏನೇ ಶುಭ ಕಾರ್ಯ ಆಗಬೇಕಂದ್ರೂ ಅವ್ರ ಹತ್ರ ಹೋಗ್ಬಿಟ್ಟು ಮುಹೂರ್ತಗಳನ್ನು ತೆಗೆಸ್ಕೊಂಡು ಬರ್ತಾ ಇದ್ದಿದ್ದು. ಮತ್ತು ಪಾಠಶಾಲೆ, ಇಲ್ಲಿ ನೋಡಿ ಅವರಿಗೆಲ್ಲ ಶಾಸ್ತ್ರಗಳನ್ನು ಹೇಳ್ಕೊಡೋದು, ಮಂತ್ರಗಳನ್ನು ಹೇಳ್ಕೊಡೋದು, ಅದು ಒಂಥರ ಪಾಠಶಾಲೆ ಥರ ಇರ್ತಿತ್ತು. ಇದು ಗ್ರಾಮೀಣ ಶೈಲಿಯ ಒಂದು ನಾಟಿ ಮನೆ, ನಾಟಿ ವೈದ್ಯರ ಮನೆ. ಮೊದಲೆಲ್ಲ ಏನು ಹಾಸ್ಪಿಟಲ್ ಅಂತ ಏನು ಇರ್ತಿರಲಿಲ್ಲ. ಮೊದಲೆಲ್ಲ ನಾಟಿ ವೈದ್ಯರ ಬಳಿನೇ ಹೋಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊತಾ ಇದ್ದರು. ಏನೇ ಆದ್ರೂ ಕೈ ಮುರಿದೋಗ್ಲಿ, ಕಾಲು ಮುರಿದೋಗ್ಲಿ, ಅಥವಾ ಏನೇ ಉಳುಕಿದ್ರು, ಮತ್ತು ಏನಾದರೂ ಸ್ವಲ್ಪ ಜ್ವರ ಬಂದಿದ್ದರು ಔಷಧಿ ಎಲ್ಲ ಅವ್ರ ಹತ್ರನೇ ತೊಗೊತಾ ಇದ್ದರು. ಮತ್ತು ಇದು ಗ್ರಾಮೀಣ ಶೈಲಿಯ ಕಿರಾಣಿ ಅಂಗಡಿ. ಅಂದರೆ ಇವಾಗ ಎಲ್ಲ ಸೂಪರ್ ಮಾರ್ಕೆಟು ಅದು ಇದು ಆಗಿದೆ, ಬಟ್ ಈ ಥರ ಕಿರಾಣಿ ಅಂಗಡಿಗಳು ಇವಾಗ ನೋಡೋಕ್ಕೂ ಸಿಗೋದಿಲ್ಲ ನಮಗೆ. ಇವಾಗ ಎಲ್ಲ ಕಡೆನೂ ಅದೇ ಐ ಮಾರ್ಟು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಶಾಪ್ಗಳಾಗ್ಬಿಟ್ಟಿದೆ ಅಲ್ಲ. ಸೊ ಮೊದಲೆಲ್ಲ ಈ ಬುಡ್ಬುಡ್ಕಿಯವರು ಬರ್ತಾಯಿದ್ರು ಹಳ್ಳಿ ಕಡೆಯಲ್ಲಿ. ಅದನ್ನೆಲ್ಲ ಕೇಳೋಕ್ಕೆ ಎಲ್ಲರೂ ಓಣೆಯಲ್ಲಿರೋ ಜನ ಎಲ್ಲ ಹೊರಗಡೆ ಬರ್ತಾಯಿದ್ರು. ಮಕ್ಕಳೆಲ್ಲ ಹೆದರ್ಕೊತಾ ಇದ್ರು ಆ ಬುಡ್ಬುಡ್ಕೆ ಸೌಂಡಿಗೆಲ್ಲ. ಸೊ ಇಲ್ಲಿ ಒಬ್ಬರು ಅಜ್ಜಿ ನೋಡಿ ಎಲ್ಲ ಹಿಟ್ಟೆಲ್ಲ ಸಾಣಿಸ್ತಾ ಇರೋದು, ಮತ್ತು ತಲೆ ಬಾಚ್ತಾ ಇರೋದು. ಮೊದಲೆಲ್ಲ ಕೂಡು ಕುಟುಂಬ ಇರ್ತಿತ್ತು, ತುಂಬ ಜನ ಒಟ್ಟಿಗೆ ಇರ್ತಾಯಿದ್ರು, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ರು. ಇದು ಬಳೆಗಾರರ ಮನೆ. ಏನೇ ಫಂಕ್ಷನ್ ಆದರೂ ಮನೆಗೆ ಯಾರಾದರೂ ಬಂದರೂ ಹೋದರೂ ಬಿಟ್ಟರು ಫಸ್ಟು ಹೆಣ್ಮಕ್ಳಿಗೆ ಬಳೆ ಇಡಿಸಿಬಿಟ್ಟು ರಿಟರ್ನ್ ಊರಿಗೆ ಕಳಿಸೋದು, ಅದೊಂಥರ ಸಂಪ್ರದಾಯ ಇತ್ತು. ಇದು ಇಲ್ಲಿ ನೋಡಿ ಎಲ್ಲ ಚಕ್ರಗಳನ್ನು ಮಾಡ್ತಾ ಇರೋದು ಕುಲ್ಮೆ ಅನಿಸುತ್ತೆ. ಇದು ಕುಲ್ಮೆನಲ್ಲಿ ಎಲ್ಲ ವರ್ಕು ಮೊದಲೆಲ್ಲ ಇದೇ ಥರ ವರ್ಕ್ ಮಾಡ್ತಾಯಿದ್ರು. ಇವಾಗೆಲ್ಲ ಮಷಿನ್ನಲ್ಲಿ ಮಾಡ್ತಾರೆ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಮೊದಲಿನ ಕಾಲ ಹೇಗಿತ್ತು, ಹಳ್ಳಿ ಜೀವನ ಯಾವ ಥರ ಇತ್ತು ಅಂತ ನಾವು ತಿಳಿಸ್ಕೊಡ್ಬೇಕು, ತೋರಿಸ್ಬೇಕು ಅಂತಂದರೆ ರಂಗೋಲಿ ಗಾರ್ಡನ್ಗೆ ಒಂದು ಸತಿ ಹೋಗಿ ನೋಡಿದ್ರೆ ನಿಮಗೆ ಎಲ್ಲ ವಿಧವಾದ ಮನೆಗಳು ಸಿಗುತ್ತೆ, ಎಲ್ಲ ರೀತಿಯ ಹಳ್ಳಿ ವಾತಾವರಣ ಸಿಗುತ್ತೆ. ಇದು ಕ್ಷೌರಿಕರ ಮನೆ. ಮೊದಲೆಲ್ಲ ದೊಡ್ಡವ್ರು ಇದ್ದರೆ ಸೊ ಅವರು ಕರೆದ ತಕ್ಷಣ ಕ್ಷೌರಿಕರು ಅವ್ರ ಮನೆಗೆ ಹೋಗಿ ಕ್ಷೌರ ಮಾಡ್ತಿದ್ರು, ಇಲ್ಲಾಂದರೆ ಅವ್ರ ಮನೆಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರ್ತಾಯಿದ್ರು, ಆ ಥರ ಇತ್ತು. ಇವಾಗೆಲ್ಲ ಕಟಿಂಗ್ ಶಾಪ್ ಎಲ್ಲ ಬಂದಿದೆ. ಇದು ಕುಂಬಾರರ ಮನೆಯ ಒಂದು ಚಿತ್ರಣ. ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲೆಲ್ಲ ಮಡಿಕೆನಲ್ಲಿ ಅಡುಗೆ ಮಾಡ್ತಾಯಿದ್ರು, ಇವಾಗೆಲ್ಲ ಮಡಿಕೆಗಳೇ ಕಾಣೆಯಾಗಿದ್ದಾವೆ. ಮಡಿಕೆನಲ್ಲೇ ನೀರು ಕುಡಿಯೋದು. ಮಡಿಕೆನಲ್ಲಿ ಮಾಡಿರೋ ಮೊಸರಂತೂ ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಇದು ತಾಮ್ರ ಮತ್ತು ಹಿತ್ತಾಳೆಯನ್ನು ರಿಪೇರಿ ಮಾಡುವಂಥದ್ದು ಆಗಿರ್ಬೋದು. ಇಲ್ಲಿ ಈ ಥರ ಮನೆ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲ ರೀತಿಯ ಮನೆಗಳು ಇದೆ. ಇದು ಅಗಸರ ಮನೆ.
ಮತ್ತು ಇಸ್ತ್ರಿ ಮಾಡೋದು, ಬಟ್ಟೆ ತೊಳೆಯೋದು ಎಲ್ಲ ಮೊದಲಿನ ಕಾಲದಲ್ಲಿ ಯಾರು ಬಟ್ಟೆ ವಾಶ್ ಮಾಡ್ತಾ ಇರಲಿಲ್ಲ. ಈ ಥರ ಅಗಸರು ಮನೆಗೆ ಬಂದುಬಿಟ್ಟು ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರು ಎಲ್ಲನೂ ವಾಶ್ ಮಾಡಿ ಮತ್ತೆ ರಿಟರ್ನ್ ತೊಗೊಂಬಂದು ಕೊಡ್ತಾಯಿದ್ರು. ಇವಾಗೆಲ್ಲ ಮಷಿನ್ಗಳು ಆ ಕೆಲಸ ಮಾಡ್ತಾ ಇದ್ದಾವೆ. ಈಗಿನ ಜನ್ರೇಷನ್ ಮಕ್ಕಳಿಗೆ ಅದು ಬಟ್ಟೆನ ಕೈಯಿಂದ ಒಗೆಯೋದು ಅಂತಲೇ ಗೊತ್ತಿಲ್ಲ ಅನಿಸುತ್ತೆ. ಬಟ್ಟೆ ಒಗೆಯೋದು ಅಂದರೆ ಮಷಿನಿಗೆ ಹಾಕೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಕಲ್ಲಿನ ಕೆತ್ತನೆಯನ್ನು ಮಾಡ್ತಾ ಇರೋ ಶಿಲ್ಪಿಗಳ ಮನೆ. ಅವ್ರು ಯೂಸ್ ಮಾಡ್ತಾ ಇರೋವಂಥ ವಸ್ತುಗಳನ್ನು ನೋಡಿದ್ರೇ ಎಷ್ಟು ರಿಚ್ ಆಗಿದ್ರು ಹಳ್ಳಿ ಜನನೇ ಅಂತ ಅನಿಸುತ್ತೆ. ಇದು ಗೊಂಬೆ ಮಾಡೋರ ಮನೆ. ಒಂದು ಮಗು ಮಲ್ಕೊಂಡಿದೆ, ಮತ್ತು ಒಬ್ಬರು ಅಜ್ಜಿ ಇದ್ದಾರೆ, ಒಬ್ಬ ಹೆಂಗಸು ಮಗುನ ಎತ್ಕೊಂಡಿದೆ. ಆ ಮನೆ ಚಿತ್ರನ ನೋಡಿ ಎಷ್ಟು ಸೂಕ್ಷ್ಮಗಳನ್ನೆಲ್ಲನೂ ಗಮನಿಸಿಬಿಟ್ಟು ಹಾಕಿದ್ದಾರೆ ಮನೆಯೊಳಗೆ. ಇದು ಪೋಸ್ಟ್ಮೆನ್ನು ಅಜ್ಜಿಗೆ ಲೆಟ್ರ್ ಕೊಡ್ತಾ ಇರೋದು. ಮೊದಲೆಲ್ಲ ಪೋಸ್ಟ್ಮೆನ್ಗಳು ಬಂದರೆ ಎಲ್ಲರೂ ಓಡೋಗೋರು, ಪೋಸ್ಟ್ಮೆನ್ ಇನ್ನೂ ಅಲ್ಲಿದ್ದಾರೆ ಅಂದರೆ. ಸ್ವಲ್ಪ ಮೊದಲಿನ ಜನ ಹೆದರ್ಕೊತಾನೂ ಇದ್ದರು, ಏನು ಸುದ್ದಿ ಬಂದಿದೆಯೇನೋ ಅಂತ ಹೇಳಿಬಿಟ್ಟು, ಖುಷಿ ವಿಚಾರ ಇದೆಯೋ ಅಥವಾ ಕೆಟ್ಟ ವಿಚಾರ ಇದೆಯೋ ಅಂತ. ಮೊದಲೆಲ್ಲ ಕಮ್ಯುನಿಕೇಷನ್ ಎಲ್ಲ ಲೆಟ್ರ್ಗಳ ಮೂಲಕನೇ ಆಗ್ತಾಯಿತ್ತು, ಪತ್ರಗಳದ್ದು. ಇವಾಗೆಲ್ಲ ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ಆಗಿದೆ. ಎಲ್ಲವೂ ಫಾಸ್ಟಲ್ಲೇ ಆಗ್ತಾ ಸೊ ಆ ಭಾವನೆಗಳು ಹೊರಟೋಗ್ಬಿಟ್ಟಿದ್ದಾವೆ, ಆ ಸಂಬಂಧಗಳ ಭಾವನೆಗಳು. ಮೊದಲೆಲ್ಲ ಪತ್ರಗಳಲ್ಲಿ ಬರಹಗಳ ಮೂಲಕ 1-2 ಅಕ್ಷರನೇ ಬರೆದ್ರು ಅದರಲ್ಲಿ ಎಷ್ಟೊಂದು ಭಾವನೆಗಳನ್ನು ತುಂಬಿಸಿ ಬರೆದು ಕಳಿಸ್ತಾಯಿದ್ರು. ಇದು ಒಂದು ಗ್ರಾಮೀಣ ಭಾಗದ ಒಂದು ಪಂಚಾಯಿತಿ. ಮತ್ತು ಇಲ್ಲಿ ನಾಯಿ ಇದು ನೋಡಿ, ಸೀರೆಗಳು ಎಲ್ಲ ನ್ಯಾಚುರಲ್ಲಾಗಿ ಹಾಕಿದ್ದಾರೆ ಸೀರೆಗಳು. ಇದೆಲ್ಲ ಇಳ್ಕಲ್ ಸೀರೆಗಳು. ಮೊದಲೆಲ್ಲ ಇದೇ ಥರ ಉಡ್ತಾಯಿದ್ರು. ಇದು ಗಾಣದಿಂದ ತೆಗಿತಾ ಇರೋಂಥ ಎಣ್ಣೆ. ಮೊದಲೆಲ್ಲ ಗಾಣದಿಂದನೇ ತೆಗಿತಾಯಿದ್ರು. ಹೀಗಾಗಿ ಮೊದಲಿನ ಕಾಲದ ಜನ ಎಲ್ಲ ತುಂಬ ಶಕ್ತಿಯಾಗಿದ್ದರು. ಇವಾಗೆಲ್ಲ ನಾವು ರಿಫೈನ್ಡು ಯೂಸ್ ಮಾಡ್ತೀವಿ, ಬಟ್ ಅವರಷ್ಟು ಗಟ್ಟಿಯಾಗಿಲ್ಲ ನಾವು. ಇದು ತೊಟ್ಟಿ ಮನೆ. ಇಲ್ಲಿ ಮಗುಗೆ ಸ್ನಾನ ಮಾಡಿಸ್ತಿರೋದು. ಇದು ಮಲೆನಾಡು ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ ನೋಡೋದಕ್ಕೆ ತೊಟ್ಟಿ ಮನೆಗಳು. ಇದು ನೇಕಾರರ ಮನೆ. ಇಲ್ಲಿ ಸೀರೆಗಳನ್ನು ನೇಯ್ತಾ ಇರೋದು, ಆ ಚಕ್ರದಿಂದ ನೂಲನ್ನು ಬಿಡಿಸ್ತಾ ಇರೋದು, ಮತ್ತು ಇಲ್ಲಿ ಬಣ್ಣದಲ್ಲಿ ಹತ್ತಾ ಇರೋದು ಆ ನೂಲನ್ನ ನೋಡ್ತಾ ಇರ್ಬೋದು ನೀವು. ಸೊ ಇದು ಬೆಡ್ಡು ರೆಡಿ ಮಾಡ್ತಾ ಇರೋದು. ಬೆಡ್ಡು ಕವದಿಗಳು ಅಂತ ಮೊದಲೆಲ್ಲ ಸಿಗ್ತಾಯಿತ್ತು. ಅದನ್ನೆಲ್ಲ ಹಳೆ ಬಟ್ಟೆ ಎಲ್ಲ ಸೇರಿಸಿ ಹೊಲಿತಾಯಿದ್ರು. ಅದು ತುಂಬ ಬೆಚ್ಚಗಿರ್ತಾ ಇತ್ತು. ಕಲ್ಲಿನ ಕೆಲಸ ಮಾಡ್ತಾ ಇರೋದು. ಇದು ಸುಣ್ಣ. ಮೊದಲೆಲ್ಲ ಸುಣ್ಣದ ಮನೆಗಳಿರ್ತಾಯಿತ್ತು, ಹೀಗಾಗಿ ಸುಣ್ಣ ತುಂಬ ಯೂಸ್ ಆಗ್ತಾಯಿತ್ತು. ಅಮಾವಾಸ್ಯೆ ಹುಣ್ಣಿಮೆ ಏನೇ ಬಂದರೂ ಮನೇನ ಸಾರಿಸೋದು ಸುಣ್ಣದಿಂದ. ಹೀಗಾಗಿ ಸುಣ್ಣದ ಬಳಕೆ ತುಂಬಾ ಜಾಸ್ತಿ ಇತ್ತು. ಮತ್ತು ಅಲ್ಲಿ ಏನಂದರೆ ಸುಣ್ಣವನ್ನು ಮನೆಗೆ ಹಚ್ಚೋದ್ರಿಂದ ಏನಾಗ್ತಿತ್ತು ಅಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೆಳೆಯೋದು ತುಂಬ ಕಡಿಮೆ. ಸುಣ್ಣಕ್ಕೆ ಎಲ್ಲ ಸುಟ್ಟೋಗ್ಬಿಡ್ತಿತ್ತು. ಹೀಗಾಗಿ ಎಲ್ಲ ಸ್ವಲ್ಪ ಆರೋಗ್ಯವಾಗೇ ಇರ್ತಾಯಿದ್ರು. ಇವಾಗೆಲ್ಲ ನಮಗೆ ಡಸ್ಟ್ ಅಲರ್ಜಿ, ಸ್ವಲ್ಪ ಡಸ್ಟಿಗೆ ಹೋಗ್ಬಿಟ್ರೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ. ಮೊದಲಿನ ಜನ ಎಲ್ಲ ಡಸ್ಟಲ್ಲೇ ಕೆಲಸ ಮಾಡ್ತಾಯಿದ್ರು, ಆದರೂ ಅಷ್ಟು ಗಟ್ಟಿಯಾಗಿರ್ತಾಯಿದ್ರು. ಚಮ್ಮಾರರು, ಕಂಬಾರರು ಅಂತ ಹೇಳ್ಬಿಟ್ಟು ಎಲ್ಲರ ಮನೆಗಳು, ಎಲ್ಲರಿಗೂ ಅವರದ್ದೇ ವೃತ್ತಿಗಳು. ಇವಾಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಮೊದಲಿನ ಕಾಲನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನಮ್ಮ ಅತ್ತೆಯವರೆಲ್ಲ ನೆನೆಸ್ಕೊತಾ ಇದ್ದಾರೆ. ಅವರು ಹಳೇ ಈ ಥರ ಎಲ್ಲ ಜೀವನವನ್ನು ಮಾಡಿದ್ವಲ್ಲ ನಾವು, ಇದನ್ನೆಲ್ಲ ಮಾಡಿದ್ವಿ ನಾವು. ಗಾಣ ತಿರುವುದಾಗಿರ್ಬೋದು. ಇದು ನೋಡಿ, ಎತ್ತುಗಳನ್ನೆಲ್ಲ ಜೋಡಿಸ್ಬಿಟ್ಟು ಗಾಣ ಮಾಡೋದು, ರಾಶಿ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇವಾಗೆಲ್ಲ ಮಷಿನಲ್ಲಿ ಹಾಕಿಸ್ತಾರೆ. ಇದು ರಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಮತ್ತು ಇದು ಕಾಳುಗಳನ್ನು ಸಾಲಾಗಿ ಇದು ಹಾಕೋದು ಹೊಲದಲ್ಲಿ ಅಂಥದ್ದೊಂದು ಚಿತ್ರಣ ಇಲ್ಲೆಲ್ಲ ಬರುತ್ತೆ. ಮತ್ತು ಇದು ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಸಂತೆ. ವಾರದಲ್ಲಿ ಒಂದಿನ ಅಂತ ಇರುತ್ತೆ. ಸೊ ಅಲ್ಲಿ ಎಲ್ಲ ಥರ ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಅವ್ರವ್ರದ್ದು ಏನು ತರಕಾರಿಗಳನ್ನು ಎಲ್ಲವನ್ನು ತೊಗೊಂಡು ಬಂದಿರ್ತಾರೆ.
ಸೊ ಸುತ್ತ ಇರೋ ಹಳ್ಳಿಯರು ಎಲ್ಲರೂ ಹೋಗಿ ಆ ಸಂತೆಗೆ ಸೇರಿಬಿಟ್ಟು ಎಲ್ಲ ಪರ್ಚೇಸಿಂಗ್ ಎಲ್ಲ ನಡೆಯುತ್ತೆ. ಇಲ್ಲಿ ಕಾಳು ತರಕಾರಿ ಮಾತ್ರ ಅಲ್ಲ, ಅದರ ಜೊತೆಗೆ ಕುರಿ ವ್ಯಾಪಾರ ಮತ್ತು ಹಸುಗಳ ವ್ಯಾಪಾರ ಕೂಡ ಮಾಡ್ತಾಯಿದ್ರು. ಈ ಚಿತ್ರಣವ ಅದನ್ನ ನೋಡ್ತಾ ಇರ್ಬೋದು ನೀವು. ಸೊ ಇದು ನಮ್ಮ ಅತ್ತೆ ಅವ್ರು ಹೇಳ್ತಾ ಇದ್ರು, ಇದು ರಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು ಅಂತ ಹೇಳಿಬಿಟ್ಟು. ನಾವು ಇದನ್ನೆಲ್ಲ ನೋಡಿಲ್ಲ, ಆದರೆ ಅವರು ಇದನ್ನೆಲ್ಲ ಅವರು ವಯಸ್ಸಲ್ಲಿ ಅವರು ಚಿಕ್ಕವರಿದ್ದಾಗೆಲ್ಲ ಇವನ್ನೆಲ್ಲ ಮಾಡಿದಾರಂತೆ. ಅವರು ಹೇಳ್ತಾ ಇದ್ರು, ಇದನ್ನೆಲ್ಲ ನಾವು ಮಾಡಿದ್ದೀವಿ. ಸೊ ಇದನ್ನೇ ಇವಾಗ ಇಲ್ಲಿ ಸ್ಟ್ಯಾಚು ಥರ ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅವ್ರ ದಿನಗಳನ್ನು ನೆನ್ಪು ಮಾಡ್ಕೊತಾ ಇದ್ರು. ಅವಾಗೆಲ್ಲ ಹೆಂಗೆ ಮಾಡ್ತಿದ್ವಿ, ಯಾವ ಥರ ಇದ್ವಿ ಅಂತ ಹೇಳಿ. ಅದೇ ಹೇಳಿದ್ನಲ್ಲ ನಿಮಗೆ, ಅವ್ರಿಗೆ ನಮ್ಮ ಅತ್ತೆಯವ್ರಿಗೆ ಎಲ್ಲರಿಗೂ ಇದು ಒಂಥರ ಟೈಮ್ ಟ್ರಾವೆಲಿಂಗ್ ಥರ ಆಗಿತ್ತು. ಸೊ ಇದು ಮೂಕ್ ಬಸವಣ್ಣ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಸಂತೆಯಲ್ಲಿ ಮನೆ ಹತ್ರ ಬರ್ತಾಯಿದ್ರು. ಒಂದು ಹಸುನ ತೊಗೊಂಡ್ಬಿಟ್ಟು ಏನಾದರೂ ಬಟ್ಟೆ ಕೊಟ್ಟರೆ ತೊಗೊಂಡು ಹೋಗೋರು. ಇದು ಅಗೇನ್ ಹೊಲದಲ್ಲಿ ಮಾಡುವಂಥ ಕೆಲವೊಂದಿಷ್ಟು ಕೃಷಿ ಚಟುವಟಿಕೆಗಳನ್ನು ತೋರಿಸ್ತಾ ಇರೋದು. ಮತ್ತು ಅದೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದಮೇಲೆ ಇಲ್ಲಿ ಸ್ಲೈಮ್ ಮೇಕಿಂಗು, ಟ್ಯಾಟು ಮತ್ತು ಮೆಹಂದಿ ಮೇಕಿಂಗ್ ಅಂತ ಹೇಳ್ಬಿಟ್ಟು ಇತ್ತು. ನನ್ನ ಮಗಳಿಗೆ ಈ ಸ್ಲೈಮ್ ಮೇಕಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟಿವಿಟಿ ಮಾಡಿಸೋಣ ಅಂತ. ಸೊ ಅವರು ಒಂದು ಸ್ವಲ್ಪ ಫೆವಿಕಾಲು, ಆ್ಯಕ್ಟಿವೇಟ್ರು, ಸ್ವಲ್ಪ ನೀರು ಮತ್ತು ಒಂಚೂರು ಬಣ್ಣವನ್ನು ಹಾಕಿಬಿಟ್ಟು ಅವಳಿಗೆ ಕಲ್ಸೋಕ್ಕೆ ಹೇಳಿದರು. ಅದು ಸ್ವಲ್ಪ ಈ ಥರ ಕಂಟಿನ್ಯೂಸ್ ಆಗಿ ಕಲಿಸ್ತಾ ಗಟ್ಟಿಯಾಗಿಬಿಟ್ಟು ಸ್ಲೈಮ್ ಆಯಿತು. ಕೊನೆಗೆ ಅವಳಿಗೂ ಖುಷಿ ಆಯಿತು. ಇದ್ರ ಒಟ್ಟಿಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾನೂ ಇದೆ, ಮತ್ತು ಪಾಟ್ರಿ ಮೇಕಿಂಗು ಇದೆ, ಮತ್ತು ಕುದುರೆ ಸವಾರಿ ಇದೆ, ಜಟ್ಕಾ ಸವಾರಿ ಇದೆ. ತುಂಬ ಆ್ಯಕ್ಟಿವಿಟೀಸ್ ಇದೆ. ನೀವು ಒನ್ ಡೇ ಮಾರ್ನಿಂಗ್ ಬಂದರೆ ಸೊ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.